ಫಸ್ಟ್ KSIC ಮೈಸೂರು ಸಿಲ್ಕ್ ಸ್ಯಾರಿನೇ ತೋರಿಸ್ಬಿಡ್ತೀನಿ. ಮೋಸ್ಟ್ ಆಫ್ ಆಲ್ ತುಂಬಾ ಜನ ಕಾಯ್ತಾ ಇರ್ತೀರಾ, ತುಂಬಾ ಡ್ರ್ಯಾಗ್ ಮಾಡಿ ಲಾಸ್ಟ್ ಅಲ್ಲಿ ತೋರ್ಸೋದು ಅವೆಲ್ಲ ನಂಗೂ ಇಷ್ಟ ಇಲ್ಲ. ಫಸ್ಟೇ ತೋರಿಸ್ಬಿಡ್ತೀನಿ. ನಾನು ಹೇಳ್ದಂಗೆನೆ ಆಗ್ಲೇ ನಾನು 2 ಸ್ಯಾರಿ ನಾನು ತಗೊಂಡಿರೋದು KSIC ಮೈಸೂರು ಸಿಲ್ಕ್ ಸ್ಯಾರಿ. ನಾನು ಹೇಗ್ ಶಾಪಿಂಗ್ ಮಾಡ್ಕೊಂಡ್ ಬಂದೆ ಹಂಗೆ ಇಟ್ಟಿದ್ದೀನಿ. ಸೊ ಅದೇ ಕವರ್ ಅಲ್ಲಿ ಅದೇ ಬಾಕ್ಸಿಗೆ ಹಾಕಿ ಹಂಗೆ ಇಟ್ಟಿದ್ದೀನಿ. ಇದನ್ನ ಬ್ಲೌಸ್ ತರೋದಕ್ಕೆ ಅಂತ ಅವತ್ತು ತಗೊಂಡ್ ಹೋಗಿದ್ ಬಿಟ್ರೆ ಮತ್ತೆ ಓಪನ್ ಮಾಡಿ ನೋಡಿಲ್ಲ. ಸೊ ಇಲ್ಲಿ ನೋಡಿ ಬಾಕ್ಸ್ ಹೇಗಿದೆ ಹಾಗೇ ಇದೆ. ಖುಷಿ ಆಗುತ್ತೆ ಈ ಬಾಕ್ಸ್ ನೋಡ್ತಿದ್ದಂಗೆ, ಖುಷಿ ಆಗುತ್ತೆ ಒಂದು ಸ್ಯಾರಿ ತಗೊಂಡಿದ್ದೀನಿ ಅಂತ ಹೇಳಿ. ಓಪನ್ ಮಾಡೋಣ ಅಲ್ಲ ಯಾವ್ದು ತಗೊಂಡಿದ್ದೀನಿ ಅಂತ. ಎಲ್ಲ ಹಿಂಗಿಟ್ಬಿಟ್ಟು ಹೆಂಗೋ ಆಗಿರ್ಬೋದು. ನಾನ್ ತಗೊಂಡಿರುವಂತಹ ಜುವೆಲ್ಸ್ ಅಂದ್ರೆ ಸಿಲ್ವರ್ ಐಟಮ್ ತಗೊಂಡಿದ್ದೀನಿ. BB ಜುವೆಲ್ಸ್ ಅಲ್ಲಿ ತಗೊಂಡಿದ್ದು. ನಂಗೆ ನಿಯರ್ ಬೈ ಅದೇ ಇದೆ. ಸೊ ಹಾಗಾಗಿ ಯೂಶಲಿ ನಾನು ಪ್ರತಿಯೊಂದನ್ನು ನವರತ್ನ ಜುವೆಲ್ಸ್ಗೆ ಹೋಗಿ ತಗೋತಿದ್ದೆ. ಅವತ್ತು ಅಂದ್ರೆ BB ಜುವೆಲ್ಸ್ ಅಲ್ಲಿ ಏನೋ ನಂದು ಒಂದು ಇದಿತ್ತು, ಅಮೌಂಟ್ ಇತ್ತು. ಸೊ ಇದಕ್ಕೆ ಹೋಗಿ ತಗೊಂಬರೋಣ ಅಂತ ಹೇಳಿ ಅಲ್ಲಿ ಹೋಗಿ ತಗೊಂಬಂದಿದ್ ನಾನು. ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ನಾನು ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ ಎಲ್ಲಾನು ನಿಮ್ ಜೊತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಅಂತ. ಸೊ ಹಾಗಾಗಿ ಈ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಪ್ರೀವಿಯಸ್ ಬ್ಲಾಗಿಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆಮೇಲೆ ಕಮೆಂಟ್ಸ್ ತುಂಬಾ ಬಂದಿದೆ. ಅಂದ್ರೆ ನಿಮಗೆ ಏನ್ ಡೌಟ್ ಇತ್ತು ಅದ್ರದ್ದು ಕ್ವಶನ್ಸ್ ಕೇಳಿದ್ರ, ಬ್ಯಾಡ್ ಕಮೆಂಟ್ಸ್ ಆತರ ಎಲ್ಲ ಏನು ಬಂದಿಲ್ಲ. ಒಳ್ಳೊಳ್ಳೆ ಕಮೆಂಟ್ಸ್ ಬಂದಿದೆ. ನಂಗೆ ತುಂಬಾ ಖುಷಿ ಆಯ್ತು. ಕಂಪ್ಲೀಟ್ ವಿಡಿಯೋ ನೋಡಿ ನಾನು ಏನ್ ಹೇಳಿದ್ದೀನಿ ಅನ್ನೋದು ಪ್ರತಿಯೊಂದು ಪಾಯಿಂಟ್ ನ ಕ್ಯಾಚ್ ಮಾಡಿ ಅದ್ರ ಮೇಲೆ ಕ್ವೆಶನ್ಸ್ ಕೇಳಿ ನಿಮ್ಗಿದ್ದ ಡೌಟ್ ನ ಕ್ಲಿಯರ್ ಮಾಡ್ಕೊಂಡಿದ್ದೀರಾ. ಸೊ ನಾನು ಅಲ್ಲೇ ರಿಪ್ಲೈ ಮಾಡಿದ್ದೀನಿ. ನಾ ಆಲ್ಮೋಸ್ಟ್ ಎಲ್ಲದಕ್ಕೂ ರಿಪ್ಲೈ ಮಾಡಿದ್ದೀನಿ. ಕೆಲವೊಂದು ಕಮೆಂಟ್ ನ ನಿಮ್ಗೆ ಅನ್ಸಿರ್ಬೋದು ಕೇಳ್ಬೇಕು ಅಂತ, ಅದನ್ನ ಕೇಳ್ದೆ ಇರೋರು ಇರ್ತೀರಾ ಅನ್ಕೋತೀನಿ. ಅದನ್ನ ಲಾಸ್ಟ್ ಅಲ್ಲಿ ನನ್ಗೆ ಯಾವ ತರ ಕಮೆಂಟ್ಸ್ ಬಂದಿತ್ತು, ನಾನು ಏನ್ ಅದಕ್ಕೆ ರಿಪ್ಲೈ ಕೊಟ್ಟಿದ್ದೀನಿ ಅನ್ನೋದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಫಸ್ಟ್ ನಾನು ಏನೆಲ್ಲ ಶಾಪಿಂಗ್ ಮಾಡ್ಕೊಂಡ್ ಬಂದೆ, ಎಸ್ಪೆಷಲಿ ನಾನ್ ಶಾಪಿಂಗ್ ಮಾಡಿರೋ KSIC ಮೈಸೂರು ಸಿಲ್ಕ್ ಸ್ಯಾರಿ ನೋಡೋದಕ್ಕೆ ತುಂಬಾ ಜನ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ನಾನು ಅಷ್ಟೇ ತುಂಬಾ ಆತರದಿಂದಾನೇ ತೋರ್ಸ್ಬೇಕು ಅಂತ ಏನು ನಂದು ಶಾಪಿಂಗ್ ವ್ಲಾಗ್ ಹಾಕಿದ್ದೆ, ಅದಾಗಿದ್ ನೆಕ್ಸ್ಟ್ ಡೇಗೆ ರೆಕಾರ್ಡ್ ಮಾಡ್ಕೋತಾ ಇದ್ದೀನಿ ನಾನು. ಅಷ್ಟು ನಂಗೆ ಆಸೆ ಇತ್ತು ತೋರ್ಸ್ಬೇಕು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಅಂತ ಹೇಳಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈಗ ನಾನು ಫಸ್ಟ್ ಸ್ಯಾರಿ ತೋರಿಸ್ಲಾ ಅಥವಾ ಬೇರೆ ಏನ್ ತೋರಿಸ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ನಾನ್ ಅನ್ಕೋತೀನಿ ಫಸ್ಟ್ ಸೀರೆ ತೋರಿಸ್ಬಿಡೋಣ ಅಂತ. ನಾನು 2 ಕಡೆಯಿಂದ ತಗೊಂಡಿದ್ದೀನಿ. ಒಂದು KSIC ಮೈಸೂರು ಸಿಲ್ಕ್ ಸ್ಯಾರಿ, ಇನ್ನೊಂದು ಮೈಸೂರು ಉದ್ಯೋಗಲ್ಲಿ ಅಮ್ಮಂಗೆ ಅಂತ ತಗೊಂಡಿರೋದು. ಸೊ ನನ್ನ ಹತ್ರನೇ ಇನ್ನ ಇದೆ. ಅಪ್ಪ ಬಂದು ಕಲೆಕ್ಟ್ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಂದು ನನ್ನ ಹತ್ರನೇ ಇದೆ, ಅದನ್ನು ನಿಮ್ಗೆ ಶೇರ್ ಮಾಡ್ತೀನಿ. ನಾನು ವಿಡಿಯೋದಲ್ಲಿ ತೋರ್ಸಿಲ್ಲ ಅದು ಯಾವ್ದು ಅಂತ. ಸೊ ಹಾಗಾಗಿ ಅದನ್ನು ಕೂಡ ತೋರಿಸ್ತೀನಿ. ಫಸ್ಟ್ KSIC ಮೈಸೂರು ಸಿಲ್ಕ್ ಸ್ಯಾರಿನೇ ತೋರಿಸ್ಬಿಡ್ತೀನಿ. ಮೋಸ್ಟ್ ಆಫ್ ಆಲ್ ತುಂಬಾ ಜನ ಕಾಯ್ತಾ ಇರ್ತೀರಾ, ತುಂಬಾ ಡ್ರ್ಯಾಗ್ ಮಾಡಿ ಲಾಸ್ಟ್ ಅಲ್ಲಿ ತೋರ್ಸೋದು ಅವೆಲ್ಲ ನಂಗೂ ಇಷ್ಟ ಇಲ್ಲ. ಫಸ್ಟೇ ತೋರಿಸ್ಬಿಡ್ತೀನಿ. ನಾನು ಹೇಳ್ದಂಗೆನೆ ಆಗ್ಲೇ ನಾನು 2 ಸ್ಯಾರಿ ನಾನು ತಗೊಂಡಿರೋದು KSIC ಮೈಸೂರು ಸಿಲ್ಕ್ ಸ್ಯಾರಿ. ಜುಲೈ 19th ನಾನು ಪರ್ಚೇಸ್ ಮಾಡಿರೋದು. ತುಂಬಾ ಜನಕ್ಕೆ ಯಾವತ್ತು ತಗೊಂಡ್ರಿ ಅನ್ನೋದು ಇದೆ ಕ್ವಶನ್. ಜುಲೈ 19th ಅವತ್ತಿನ ದಿನ ನನ್ನ ಬರ್ತ್ಡೇ. ಸೊ ಬರ್ಡೇ ದಿನನೇ ಶಾಪಿಂಗ್ ಮಾಡ್ಬೇಕು ಅಂತ ಹೇಳಿ ಹೋಗಿ ಮಾಡ್ಕೊಂಡ್ ಬಂದಿರೋ ಶಾಪಿಂಗ್ ಇದು. ಸೊ ಇವಾಗ ಫಸ್ಟ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಯಾವ್ದು ಸೀರೆ ತಗೊಂಡಿದ್ದೀನಿ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಇದಲ್ಲ, ದಿಸ್ ಒನ್ KSIC ಮೈಸೂರು ಸಿಲ್ಕ್ ಸ್ಯಾರಿ. ನಾನು ಹೇಗ್ ಶಾಪಿಂಗ್ ಮಾಡ್ಕೊಂಡ್ ಬಂದೆ ಹಂಗೆ ಇಟ್ಟಿದ್ದೀನಿ. ಸೊ ಅದೇ ಕವರ್ ಅಲ್ಲಿ ಅದೇ ಬಾಕ್ಸಿಗೆ ಹಾಕಿ ಹಂಗೆ ಇಟ್ಟಿದ್ದೀನಿ. ಇದನ್ನ ಬ್ಲೌಸ್ ತರೋದಕ್ಕೆ ಅಂತ ಅವತ್ತು ತಗೊಂಡ್ ಹೋಗಿದ್ ಬಿಟ್ರೆ ಮತ್ತೆ ಓಪನ್ ಮಾಡಿ ನೋಡಿಲ್ಲ. ಸೊ ಇಲ್ಲಿ ನೋಡಿ ಬಾಕ್ಸ್ ಹೇಗಿದೆ ಹಾಗೇ ಇದೆ. ಖುಷಿ ಆಗುತ್ತೆ ಈ ಬಾಕ್ಸ್ ನೋಡ್ತಿದ್ದಂಗೆ, ಖುಷಿ ಆಗುತ್ತೆ ಒಂದು ಸ್ಯಾರಿ ತಗೊಂಡಿದ್ದೀನಿ ಅಂತ ಹೇಳಿ. ಓಪನ್ ಮಾಡೋಣ ಅಲ್ಲ ಯಾವ್ದು ತಗೊಂಡಿದ್ದೀನಿ ಅಂತ. ಎಲ್ಲ ಹಿಂಗಿಟ್ಬಿಟ್ಟು ಹೆಂಗೋ ಆಗಿರ್ಬೋದು.
ಟನ್ ನಾನು ಜರಿನ ಸ್ವಲ್ಪ ಒಳಗ್ ಮಾಡಿ ಸಾರಿ ಮಾತ್ರ ಹಿಂಗಿಟ್ಟಿದ್ದೀನಿ. ನಾನ್ ತಗೊಂಡಿರೋದು ಪಿಂಕ್ ಕಲರ್. ಇದು ಯಾವ ತರ ಪಿಂಕ್ ಅಂತ ಹೇಳ್ತಾರೆ ಅಂದ್ರೆ ಸರಸ್ವತಿ ಪಿಂಕ್ ಕಲರ್ ಅಂತಾರಲ್ಲ, ಆ ಪಿಂಕ್ ಕಲರ್ ನಾನ್ ತಗೊಂಡಿರೋದು. ಈಗ ಮೈನು ನಾನ್ ತಗೊಂಡಿರೋ ಸ್ಯಾರಿದು ಜರಿ ಹೇಗಿದೆ ಅಂತ ನೋಡೋದು. ಎಸ್, ಈ ತರ ಇದೆ ನಾನ್ ತಗೊಂಡಿರೋ ಸ್ಯಾರಿದು ಜರಿ ಬಂದು ಈ ತರ ಇದೆ. ನಿಮ್ಗೆ ಹತ್ರದಲ್ಲಿ ನೆಕ್ಸ್ಟ್ ನಾನು ತೋರಿಸ್ತೀನಿ ಯಾವ ತರ ಫುಲ್ ಬಂದಿದೆ ಅಂತ. ಈಗ ಇಷ್ಟು ದೂರದಲ್ಲಿ ಯಾವ ತರ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ಜರಿ ಈ ತರ ಜರಿ ಬಂದಿರೋದ್ ತಗೊಂಡಿದ್ದೀನಿ ನಾನು ಇದು ಸೀರೆನ. ಸೊ ಟ್ಯಾಗ್ ಎಲ್ಲ ಹಾಗೆ ಇದೆ. ಲಕ್ಷ್ಮಿ ಗುಡ್ಸೋ ದಿನ ನಾನು ಇದನ್ನೆಲ್ಲ ರಿಮೂವ್ ಮಾಡಿ ನೀಟಾಗಿ ಗುಡ್ಸ್ತೀನಿ. ಸೊ ಈ ತರ ಕಲರ್ ಹೇಗಿದೆ ಕಮೆಂಟ್ ಅಲ್ಲಿ ತಿಳಿಸಿ ನನ್ಗೆ. ಲಾಸ್ಟ್ ಟೈಮ್ ಲ್ಯಾವೆಂಡರ್ ತಗೊಂಡಿದ್ದೆ, ಸೊ ಲೈಟ್ ಕಲರ್ ಇತ್ತು. ಈ ಸಲ ಸ್ವಲ್ಪ ಬ್ರೈಟ್ ಕಲರ್ ತಗೊಳ್ಳೋಣ ಅಂತ ಹೇಳಿ ತಗೊಂಡಿದ್ದು. ಇದು ಆಕ್ಚುಲಿ ನನ್ನ ಏನ್ ಕಲರ್ ತಗೋಬೇಕು ನಾನ್ ಅನ್ಕೊಂಡಿದ್ದೆ ಆ ತರ ಕಲರ್ಸ್ ಅಲ್ಲಿ ಇದು ಒಂದು ಕೂಡ. ಸೊ ಖುಷಿ ಆಯ್ತು, ನನಗ್ ಬೇಕಿರೋದು, ನನಗ್ ಇಷ್ಟ ಆಗಿದ್ದು, ನನ್ ಬರ್ತ್ಡೇ ದಿನನೇ ಸಿಕ್ಕಿದ್ದು, ಇದು ಖುಷಿ ಆಯ್ತು. ಇದು ಹಬ್ಬಕ್ಕೆ ಅಂತ ನಾನೇ ತಗೊಂಡಿರೋಂಥದ್ದು, ನನ್ನ ಲಕ್ಷ್ಮಿಗೆ ಅಂತ ಹೇಳಿ ನಾನೇ ತಗೊಂಡಿರುವಂತಹ ಸೀರೆ. ನೆಕ್ಸ್ಟ್ ಇದ್ರಲ್ಲಿ ನಿಮ್ಗೆ ಮೇನ್ ಆಗಿ ತೋರಿಸ್ಬೇಕಾಗಿದ್ದು ಎಲ್ಲರಿಗೂ ಇದ್ರದ್ದು ಸರ್ಟಿಫೈಡ್ ನಂಬರ್. ಇಲ್ಲಿ ನೋಡಿ, ಇಲ್ಲಿದೆ ಇದ್ರದ್ದು ಸರ್ಟಿಫೈಡ್ ನಂಬರ್. ನಾನು ಇದನ್ನ ಕ್ಲೀನ್ ಆಗಿ ಇದ್ ನೆಕ್ಸ್ಟ್ ಹಾಕ್ತೀನಿ ವಿಡಿಯೋ ಯಾವ ತರ ಇದೆ ಅಂತ. ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ತರ ಡಿಸೈನ್ ಬಂದಿದೆ ಏನು ಅಂತ. ಫೈನಲಿ ನಾನು ಇದು ತಗೊಂಡಿರೋದು ನನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಲಕ್ಷ್ಮಿಗೆ ಅಂತ ತಗೊಂಡಿರುವಂತಹ ಸೀರೆ. ಚೆನ್ನಾಗಿದ್ಯಾ? ನನ್ನ ಸ್ಯಾರಿನ ನಾನು ಓಪನ್ ಮಾಡಿ ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ನೀವು ಇವಾಗ ನೋಡ್ತಾ ಇರೋದು ನಂದು KSIC ಮೈಸೂರು ಸಿಲ್ಕ್ ಸ್ಯಾರಿ. ಸ್ವಲ್ಪ ಫ್ಲ್ಯಾಶ್ ಆನ್ ಮಾಡಿರೋದ್ರಿಂದ ಬ್ರೈಟಾಗಿ ಕಾಣಿಸ್ತಿದೆ, ಬಟ್ ಏನು ಝೂಮಲ್ಲಿ ಕಾಣಿಸ್ತಿದೆ ಅದು ಒರಿಜಿನಲ್ ಕಲರ್. ನಾನು ವಿಡಿಯೋದಲ್ಲಿ ತೋರಿಸಿರೋದು ದಟ್ ಈಸ್ ಒರಿಜಿನಲ್ ಕಲರ್. ಸ್ವಲ್ಪ ಫ್ಲ್ಯಾಶ್ ಆನ್ ಮಾಡಿರೋದ್ರಿಂದ ಡಾರ್ಕ್ ಇದೆ. ಇದು ನೀವು ನೋಡ್ತಾ ಇರ್ಬೋದು ಸರ್ಟಿಫೈಡ್ ಸ್ಯಾರಿ. ಇದು ಕರ್ನಾಟಕ ಗೌರ್ಮೆಂಟು ಸರ್ಟಿಫೈಡ್ ಮಾಡಿರುತ್ತೆ. ಇದು 100% ಪ್ಯೂರ್ ಅಂತ ಹೇಳಿ. ಸೊ ಈ ಸ್ಯಾರಿಗಳು KSIC ಮೈಸೂರು ಸಿಲ್ಕ್ ಶಾಪ್ ಬಿಟ್ರೆ ಬೇರೆ ಎಲ್ಲೂ ಅವೈಲೇಬಲ್ ಇರಲ್ಲ. ನಿಮಗೆ ಈ ಸ್ಯಾರಿ ಇದೇ ಡಿಸೈನ್ ಇದೆ ಪ್ಯಾಟ್ರನ್ ಬೇಕಂದ್ರೆ ಏನು ಕರ್ನಾಟಕ ಗೌರ್ಮೆಂಟ್ ಒಂದು ಸರ್ಟಿಫೈಡ್ ನಂಬರ್ ಕೊಟ್ಟಿದೆ, ಆ ನಂಬರ್ನ ನಾವು ಕೊಟ್ಟರೆ ಅವರು ಸೇಮ್ ಕಲರ್ ಸೇಮ್ ಪ್ಯಾಟ್ರನ್ ಸೇಮ್ ಡಿಸೈನ್ ಕೊಡ್ತಾರೆ. ನಿಮಗೆ ಯಾರಿಗೂ ಬೇಕಿದ್ರೆ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿರೋ ಥರ ಇದು ಜರಿ ಬಂದು ಗೋಲ್ಡ್ ಆ್ಯಂಡ್ ಸಿಲ್ವರ್ ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ಇದು ಕಾಸ್ಟ್ಲಿ ಇರುತ್ತೆ ಸ್ಯಾರಿ. ನೀವು ನೋಡ್ತಾ ಇರೋದು ನಮ್ಮ KSIC ಮೈಸೂರು ಸಿಲ್ಕ್ ಸ್ಯಾರಿ ಶಾಪ್ಸ್ಗಳು ಎಲ್ಲೆಲ್ಲಿ ಯಾವ್ಯಾವ ಬ್ಯಾಂಗ್ಳೂರಲ್ಲಿ ಎಲ್ಲೆಲ್ಲಿ ಅವೈಲೇಬಲ್ ಇದೆ, ಮೈಸೂರಲ್ಲಿ ಎಲ್ಲೆಲ್ಲಿ ಅವೈಲೇಬಲ್ ಇದೆ, ಅದರ್ ಸಿಟೀಸ್ ಅಂದರೆ ಚನ್ನಪಟ್ಟಣ ದಾವಣಗೆರೆಯಲ್ಲೂ ಕೂಡ KSIC ಮೈಸೂರು ಸಿಲ್ಕ್ ಸ್ಯಾರಿ ಶಾಪ್ ಇದೆ. ಸೊ ಅದರದ್ದು ಲಿಸ್ಟ್ ನೀವು ನೋಡ್ತಾ ಇದ್ದೀರಾ. ಇದನ್ನು ಕೂಡ ಸ್ಕ್ರೀನ್ಶಾಟ್ ತಗೊಂಡು ನಿಯರ್ ಬೈ ಶಾಪ್ಸ್ ಎಲ್ಲಿದೆ ಅವೈಲೇಬಲ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಗಿದೆ, ನನಗಂತೂ ತುಂಬಾ ಚೆನ್ನಾಗಿದೆ. ಆಬ್ವಿಯಸ್ಲಿ ಮೈಸೂರು ಸಿಲ್ಕ್ ಲವ್ ಇರೋರು ಹೆಂಗಿದ್ರು ಯಾವ ತರ ಇದ್ರು ತಗೊಂಡ್ರು ಖುಷಿ ಆಗುತ್ತೆ. ಅದು ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ತಗೊಳೋದಕ್ಕೆ ಇನ್ನೊಂಥರ ಇನ್ನ ಖುಷಿ ಇರುತ್ತೆ. ಸೊ ಫೈನಲಿ ಇದ್ರ ರೇಟ್ ಬಗ್ಗೆ ಹೇಳ್ಬೇಕಂದ್ರೆ ಇದು 30,000 rupees ಸ್ಯಾರಿ. 5% ಡಿಸ್ಕೌಂಟ್ ಇತ್ತು ಅವತ್ತಿನ ದಿನ. ಸೊ ಇದ್ ನೋಡ್ಬೋದು ನೀವು ಬಿಲ್ಲು 30,000 ಇದು ಸ್ಯಾರಿ. ಅದಾದ್ಮೇಲೆ ನಾನು ಅವತ್ತಿನ ದಿನಾನೇ ಇನ್ನೂ ಒಂದ್ ಸೀರೆ ತಗೊಂಡೆ. ಅದು ನನ್ ಬರ್ಡೇಗೆ ಅಂತ ಹೇಳಿ ಗಿಫ್ಟ್ ಆಗಿ ಬಂದಿದ್ದು ಸೀರೆ ಅದು. ಸೊ ಹಾಗಾಗಿ ಅದನ್ನ ನಾನು ಈ ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡಲ್ಲ. ಖಂಡಿತವಾಗ್ಲೂ ನೆಕ್ಸ್ಟ್ ನನ್ ಬರ್ಡೇ ವ್ಲಾಗ್ ಹಾಕ್ತೀನಲ್ಲ ಅದ್ರಲ್ಲಿ ನಾನು ಇದನ್ನ ತೋರಿಸ್ತೀನಿ. ಯಾಕೆಂದ್ರೆ ಇದು ನನ್ನ ಬರ್ತ್ಡೇಗೆ ಅಂತ ತಗೊಂಡಿರೋ ಸೀರೆ. ಸೊ ಹಾಗಾಗಿ ಇದನ್ನ ನಾನು ನನ್ನ ಬರ್ಡೇ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಆಲ್ರೆಡಿ ನನ್ ಬರ್ಡೇ ಆಗಿದೆ. ಸೊ ಅವತ್ತಿನ ದಿನನೇ ನನ್ಗೆ ಗಿಫ್ಟ್ ಆಗಿ ತಗೊಂಡಿರೋದು. ಸೊ ಹಾಗಾಗಿ ನೆಕ್ಸ್ಟ್ ನನ್ನ ಬರ್ಡೇ ವ್ಲಾಗ್ ಅಲ್ಲಿ ಇನ್ನೊಂದ್ ಸೀರೆನ ತೋರಿಸ್ತೀನಿ. ಸೊ ಸ್ಯಾರಿದು ಇದು ಮುಗೀತು. ನೆಕ್ಸ್ಟ್ ಇನ್ನ ಒಂದ್ ಸ್ಯಾರಿ ಇದೆ ಅಲ್ಲ, ಅದನ್ನ ತೋರಿಸ್ಲಾ ಅಥವಾ ನಾನ್ ತಗೊಂಡಿರೋ ಸಿಲ್ವರ್ ಐಟಮ್ ತೋರಿಸ್ಲಾ?
ಫಸ್ಟ್ ಸಿಲ್ವರ್ ಐಟಮೇ ತೋರಿಸ್ಬಿಡ್ತೀನಿ, ಎಲ್ಲ ನಂದು ಫಸ್ಟ್ ತೋರಿಸ್ಬಿಡ್ತೀನಿ. ಬೇಡ ಬೇಡ, ಅದಕ್ಕಿಂತ ಮುಂಚೆ ನಾನ್ ತಗೊಂಡಿರೋ ಸ್ಯಾರಿಗೆ ಬ್ಲೌಸ್ ಪೀಸ್ ಕೂಡ ತಗೊಂಡೆ ಅಂದಲ್ಲ, ಅದ್ ತೋರಿಸ್ಬಿಡ್ತೀನಿ. ಆರ್ಡರ್ ಆಗಿ ಬರೋಣ. ಇದು ಬಂದು ರಾ ಸಿಲ್ಕ್ದು ನಾನ್ ತಗೊಂಡಿರೋ ಬ್ಲೌಸ್ ಪೀಸು. ತುಂಬಾನೇ ಚೆನ್ನಾಗಿದೆ. ಇದು ಯಾವ ತರ ನಾನು ಸೋರ್ಸ್ ಮಾಡ್ದೆ ಅನ್ನೋದನ್ನ ವಿಡಿಯೋನ ಇದ್ರಲ್ಲೇ ನಾನು ನಿಮ್ ಜೊತೆ ಹಾಕ್ತೀನಿ. ಯಾವ ತರ ತಗೊಂಡೆ ಅನ್ನೋದು ಆಲ್ರೆಡಿ ನಾನು ಎಲ್ಲಿ ತಗೊಂಡೆ ಅನ್ನೋದು ಹೇಳಿದೀನಿ. ಮೈಸೂರು ಉದ್ಯೋಗ್ ನೋಡ್ತಿರ್ಬೋದು, ಅದೇ ಕವರ್ ಅಲ್ಲಿ ಇದೆ. ಮೈಸೂರು ಉದ್ಯೋಗ್ ಅಲ್ಲಿ ತಗೊಂಡಿದ್ದು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್ ಬೇರೆ ಮೆಟೀರಿಯಲ್ ಗೆ ಕಂಪೇರ್ ಮಾಡಿದ್ರೆ. ಇದಕ್ಕೆ ವರ್ಕ್ ಮಾಡೋ ನೆಸೆಸಿಟಿನೇ ಇಲ್ಲ. ತುಂಬಾನೇ ಬ್ರೈಟ್ ಆಗಿ ತುಂಬಾ ಚೆನ್ನಾಗಿದೆ. ನನ್ಗೆ ಗೊತ್ತಿಲ್ಲ ವಿಡಿಯೋಲಿ ಎಷ್ಟು ಬ್ರೈಟ್ನೆಸ್ ಆಗಿ ಕಾಣಿಸ್ತಿದೆ ಅಂತ. ಇದು ಆಲ್ಮೋಸ್ಟ್ ಒಂದು ಡಿಸ್ಟೆಂಪರ್ ಕಲರ್ ಸ್ಯಾರಿಗೂ ಯೂಸ್ ಮಾಡ್ಬೋದು, ಪಿಂಕಿಗೂ ಯೂಸ್ ಮಾಡ್ಬೋದು, ಮತ್ತೆ ರೆಡ್ ಸ್ಯಾರಿ ತಗೊಂಡ್ರು ಯೂಸ್ ಮಾಡ್ಬೋದು, ಅಷ್ಟಕ್ಕೂ ಯೂಸ್ ಮಾಡ್ಬೋದು. ನಾನ್ ತಗೊಂಡಿರೋ ಪಿಂಕ್ ಸ್ಯಾರಿಗಂತೂ ತುಂಬಾನೇ ಎಲಿಗೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇಲ್ಲಿ ಜಸ್ಟ್ ಹಾಗೆ ತೋರಿಸ್ತೀನಿ ನೋಡಿ. ಓಕೆ, ಐ ಹೋಪ್ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಯಾವ ತರ ಅಂತ. ಆಕ್ಚುಲಿ ನಾನ್ ಅನ್ಕೊಂಡೆ ಸೆಲ್ಫ್ ಬ್ಲೌಸಿಗೆ ಹೋಗೋಣ ಅಂತ. ಅಂದ್ರೆ ಏನಿದೆ ಇದು ಕಲರು, ಇದೇ ಕಲರ್ ಅಲ್ಲಿ ಬ್ಲೌಸ್ ತಗೊಳ್ಳೋಣ ಸಿಲ್ಕ್ ಅಲ್ಲೇನೆ ಅಂತ ಅನ್ಕೊಂಡ್ ನೋಡ್ದೆ. ಬಟ್ ನನ್ ಎಕ್ಸಾಕ್ಟ್ ಈ ಕಲರ್ ಸಿಗ್ಲಿಲ್ಲ. ಅವರು ಡೈ ಕೂಡ ಮಾಡ್ಕೊಡ್ತಾರೆ ನಮ್ಗೆ ಏನ್ ಕಲರ್ ಬೇಕು. ಸಾರಿ, ಮಧ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಯ್ತು. ಇದಕ್ಕೆ ಅವರು ಡೈ ಮಾಡಿ ಕೊಡ್ತಾರೆ ಬೇಕಂದ್ರೆ ನಮ್ಗೆ ಕಲರು. ಎಕ್ಸಾಕ್ಟ್ ಕಲರ್ ಬೇಕಂದ್ರೆ ನಾವ್ ಯಾವ ಮೆಟೀರಿಯಲ್ ಸೆಲೆಕ್ಟ್ ಮಾಡ್ತೀವೋ ಅದನ್ನ ಡೈ ಮಾಡಿ ಕೂಡ ಕೊಡ್ತಾರೆ. ಬಟ್ ನಂಗೆ ಅಷ್ಟೆಲ್ಲ ಡೈ ಎಲ್ಲ ಮಾಡಿಸಿ ಅಷ್ಟು ಮ್ಯಾಚ್ ಮಾಡ್ಬೇಕು ಅನ್ನೋದೇನ್ ನೆಸೆಸಿಟಿ ಇರ್ಲಿಲ್ಲ. ಸೊ ನಾನ್ ಅನ್ಕೊಂಡೆ ಓಕೆ ಇದಕ್ಕೆ ಹೋಗೋಣ ಇರ್ಲಿ ಅಂತ ಹೇಳಿ ತಗೊಂಡೆ. ಇದು ಪರ್ ಮೀಟರ್ 1 ಮೀಟರ್ ನಾನ್ ತಗೊಂಡಿರೋದು. ಇದ್ರದ್ದು ಪ್ರೈಸ್ ಬೇಕಂದ್ರೆ ನಂಗೆ ಕಮೆಂಟ್ ಅಲ್ಲಿ ಕೇಳಿ, ಹೇಳ್ತೀನಿ ಎಷ್ಟು ಏನು ಅಂತ. ಯಾಕೆಂದ್ರೆ ಸೀರೆದು ಪ್ರೈಸ್ ಹೇಳಿದೀನಿ, ಎಲ್ಲಾದ್ರದ್ದು ಪ್ರೈಸ್ ಹೇಳೋದಷ್ಟು ಚೆನ್ನಾಗಿರಲ್ಲ ಅನ್ಕೋತೀನಿ. ಇದ್ರದ್ದು ಪ್ರೈಸ್ ಬೇಕಂದ್ರೆ ಇದು ಮೆಟೀರಿಯಲ್ ಅಂದ್ರೆ 1000+ ಇದು. ಅದೊಂದನ್ನು ಹೇಳ್ತೀನಿ ಅಷ್ಟೇ, 1000+ ಇದೆ ಇದು ಮೀಟರು. ಎಕ್ಸಾಕ್ಟ್ ನಿಮ್ಗೆ ಎಷ್ಟು ಇದು ಪ್ರೈಸ್ ಅಂತ ಬೇಕಿದ್ರೆ ನನ್ಗೆ ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ಕೇಳಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನಾನು ಯಾವಾಗ ಸೆಲ್ಫ್ ಬ್ಲೌಸ್ ಮ್ಯಾಚ್ ಆಗಲ್ಲ ಅಂತ ಆಯಿತು, ನಾನು ಅಂದ್ಕೊಂಡೆ ಈ ಥರ ಪ್ಯಾಟ್ರನಲ್ಲಿ ಹೋಗೋಣ, ಪಿಂಕಿಶ್ ಲೈಟ್ ಪಿಂಕಿಶ್ ಅಥವಾ ಗ್ರೀನಿಗೆ ಹೋಗೋಣ ಅಂತ ಹೇಳಿ. ಇದೆರಡೂ ನನಗೆ ತುಂಬ ಇಷ್ಟ ಆಯಿತು. ನಾನು ಅಂದ್ಕೊಂಡೆ ಪಿಂಕಿಗೆ ಹೋಗೋಣ, ಗ್ರೀನ್ ನೆಕ್ಸ್ಟ್ ಯಾವಾಗಲಾದರೂ ಬೇರೆ ಟೈಮಲ್ಲಿ ತೊಗೊಂಡು ಸ್ಟಿಚ್ ಮಾಡಿಸೋಣ ಅಂತೇಳಿ ನಾನು ಪಿಂಕ್ ಅದೊಂದು ಸೆಲೆಕ್ಟ್ ಮಾಡಿದೆ. ಅದ್ರ ಜೊತೆಗೆ ಅವರು ನನಗೊಂದು ಕ್ರೀಮ್ ಕಲರು ಅದೇ ಪ್ಯಾಟ್ರನಲ್ಲಿ ತೋರಿಸಿದ್ರು. ನಾನು ಈ ಎರಡರಲ್ಲಿ ಯಾವ್ದು ತೊಗೊಳ್ಳಿ ಅಂತ ಕನ್ಫ್ಯೂಷನ್ ಆಯಿತು. ಬಟ್ ಫೈನಲಿ ನಾನು ಇದಕ್ಕೆ ಪಿಂಕಿಶಿಗೆ ಹೋದೆ. ಶೇಡ್ ಇರೋದು ನೀವು ನೋಡ್ತಿರ್ಬೋದು. ರಾ ಸಿಲ್ಕ್ ಎಷ್ಟು ಶೈನಿಗಾಗಿದೆ ಅಂತ. ವರ್ಕ್ ಮಾಡಿಸೋ ನೆಸೆಸಿಟಿನೇ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಅಗೈನ್ ಒನ್ ಮೋರ್ ಇನ್ಫಾರ್ಮೇಶನ್, ಯಾರಾದ್ರೂ ನನ್ನ ವ್ಲಾಗ್ನ ಹೈದರಾಬಾದ್ ಅಲ್ಲಿರೋರು ನೋಡ್ತಾ ಇದ್ರೆ, ಮೈಸೂರು ಉದ್ಯೋಗ್ ಬಂದು ಹೈದರಾಬಾದ್ ಅಲ್ಲೂ ಓಪನ್ ಆಗಿದೆ. ಸೊ ನೀವು ಅಲ್ಲಿ ಕಲೆಕ್ಷನ್ ಕೂಡ ನೋಡ್ಬೋದು. ಹೊಸದಾಗಿ ಹೈದರಾಬಾದ್ ಅಲ್ಲಿ ಕೂಡ ಓಪನ್ ಆಗಿದೆ. ಇದನ್ನ ನಾನು ಹಂಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಎಲ್ಲಿ ಏನು ಅಂತ. ಶೀಟ್ ಕಂಪ್ಲೀಟ್ ಆಗಿ ಝೂಮ್ ಅಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಬಂದು ನಾನ್ ತಗೊಂಡಿರುವಂತಹ ಜುವೆಲ್ಸ್ ಅಂದ್ರೆ ಸಿಲ್ವರ್ ಐಟಮ್ ತಗೊಂಡಿದ್ದೀನಿ. BB ಜುವೆಲ್ಸ್ ಅಲ್ಲಿ ತಗೊಂಡಿದ್ದು. ನಂಗೆ ನಿಯರ್ ಬೈ ಅದೇ ಇದೆ. ಸೊ ಹಾಗಾಗಿ ಯೂಶಲಿ ನಾನು ಪ್ರತಿಯೊಂದನ್ನು ನವರತ್ನ ಜುವೆಲ್ಸ್ಗೆ ಹೋಗಿ ತಗೋತಿದ್ದೆ. ಅವತ್ತು ಅಂದ್ರೆ BB ಜುವೆಲ್ಸ್ ಅಲ್ಲಿ ಏನೋ ನಂದು ಒಂದು ಇದಿತ್ತು, ಅಮೌಂಟ್ ಇತ್ತು. ಸೊ ಇದಕ್ಕೆ ಹೋಗಿ ತಗೊಂಬರೋಣ ಅಂತ ಹೇಳಿ ಅಲ್ಲಿ ಹೋಗಿ ತಗೊಂಬಂದಿದ್ ನಾನು. ಇದು ಬಂದು ಪುಟ್ಟು ದೀಪ. ಇದು ನಮ್ದು ದೇವ್ರ ಗೂಡಲ್ಲಿ ಇರೋಣ, ನಮ್ದು ಅಪಾರ್ಟ್ಮೆಂಟ್ ನಮ್ದು ಗೂಡ್ ತರ ಬರುತ್ತೆ, ದೇವ್ರ ಮನೆ ಇಲ್ಲ. ಸೊ ಹಾಗಾಗಿ ಅಲ್ಲಿಗೆ ಇಡಕ್ಕೆ ಅಂತ ತಗೊಂಡೆ. ಆಲ್ರೆಡಿ ನಾನು ಯೂಸ್ ಮಾಡ್ತಿರೋದು ಸಿಲ್ವರ್ದೇ ಇದೆ. ಬಟ್ ಅದೇನಂದ್ರೆ ಅದು ತುಂಬಾ ಡಿಸೈನ್ ಇದೆ. ಹಾಗಾಗಿ ಅದು ನಂಗೆ ಕ್ಲೀನ್ ಮಾಡುವಾಗೆಲ್ಲ ತುಂಬಾ ಲೈಕ್ ಸ್ಟ್ರಗಲ್ ಅನ್ಸ್ತಿತ್ತು. ಅದಕ್ಕೋಸ್ಕರ ಸ್ವಲ್ಪ ಪ್ಲೈನ್ ಇರೋದು, ಈ ತರ ಬತ್ತಿ ಕೂಡ ಈಸಿ ಈ ತರ ಇದ್ರೆ ಹಾಕೋದು. ಸೊ ಹಾಗಾಗಿ ಈ ತರ ಪ್ಲೈನ್ ಇರೋದೇ ತಗೋಬೇಕು ಅಂತ ತಗೊಂಡೆ. ಇದನ್ನ ನಾನು ಝೂಮ್ ಅಲ್ಲಿ ತೋರಿಸ್ತೀನಿ. ನೆಕ್ಸ್ಟ್
ಇದು ಎಷ್ಟು ಗ್ರಾಮ್ ಇದೆ ಅಂತ ಹೇಳಿದ್ರೆ ನೋಡ್ಬಿಡ್ತೀನಿ, ನೋಡೇ ಹೇಳ್ತೀನಿ ಎಷ್ಟು ಗ್ರಾಮ್ ಇದೆ ಅಂತ. ಅದು ಇದು ಬಂದು ನಾನ್ ತಗೊಂಡಿದ್ದಿನ ₹109 ಇತ್ತು. ಇವಾಗ ಆಲ್ಮೋಸ್ಟ್ 117 ರೂಪೀಸ್ ಅಷ್ಟು ಆಗಿದೆ. ಮತ್ತೆ ಇದು ಬಂತು 91 ಗ್ರಾಮ್ಸ್ ಇದೆ. ನಂಗೆ ಅರೌಂಡ್ 10,000 ಆಯ್ತು ಇದಕ್ಕೆ. GST ಸೇರ್ಸಿದ್ರೆ 10,990 ರೂಪೀಸ್. ಬಟ್ ದೀಪಕ್ಕೆ ಬಂದು 10,000 ನಾನ್ ಪೇ ಮಾಡಿರೋದು. ಸೊ GSTಗೆ 1000 ಕೊಡ್ಬೇಕು, ಹಂಗಾಗಿದೆ ನಮ್ಮ ಜೀವನ. ಸೊ ಇದಾಯ್ತು ಸಿಲ್ವರ್ ಕಲೆಕ್ಷನ್. ನೆಕ್ಸ್ಟ್ ಬಂದು ಮತ್ತೆ ಮೈಸೂರು ಉದ್ಯೋಗಲ್ಲಿ ತಗೊಂಡಿರುವಂತಹ ಅಮ್ಮಂದು ಸೀರೆ, ನಂದಲ್ಲ. ನೋಡಿ, ಇದು ನಾನು ತಗೊಂಡಿರೋದು ಅಮ್ಮಂಗೆ ಅಂತ. ಇದು ಸ್ವಲ್ಪ ಸಿಲ್ಕ್ ಟೈಪೇ ಇದೆ, ತುಂಬಾ ಚೆನ್ನಾಗಿದೆ. ಇದನ್ನುವೆ ಲೆಮನ್ ಯೆಲ್ಲೋ ಕಲರ್ ಇದೆ ಇದು ಬಾರ್ಡರ್. ವಿಡಿಯೋದಲ್ಲಿ ಯಾವ ಕಲರ್ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ಇದು ಬಂದು ಡಾರ್ಕ್ ಪರ್ಪಲ್. ಡಾರ್ಕ್ ಪರ್ಪಲ್ ಅಂದ್ರೆ ಲೈಕ್ ಯಾವ ತರ ಅಂದ್ರೆ ನೇರಳೆ ಹಣ್ಣಿನ ಬಣ್ಣ ಅಂತಾರಲ್ಲ ಆ ತರ, ಆ ಕಲರು. ಮತ್ತೆ ಲೆಮನ್ ಯೆಲ್ಲೋ, ನೇರಳೆ ಹಣ್ಣಿನ ಕಲರು ಮತ್ತೆ ನಿಂಬೆ ಹಣ್ಣಿನ ಬಾರ್ಡ್ರು, ಆ ಡಿಸೈನ್ ಇದೆ. ಸೆರಗು ಕೂಡ ಅದೇ ತರ ನಿಂಬೆ ಹಣ್ಣಿನ ಕಲರೇ. ಬ್ಲೌಸ್ ಕೂಡ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ. ಇದು ಮೈಸೂರು ಉದ್ಯೋಗಲ್ಲಿ ತಗೊಂಡಿದ್ದು. ಇದಿಷ್ಟು ಬ್ಲೌಸ್ ಪೀಸು ಮತ್ತೆ ಒಂದ್ ಸ್ಯಾರಿ ಮೈಸೂರು ಉದ್ಯೋಗಲ್ಲಿ ತಗೊಂಡಿದ್ದು, ಜೊತೆಗೆ KSIC ಮೈಸೂರು ಸಿಲ್ಕ್ ಸ್ಯಾರಿ ನಂದು, ಮತ್ತೆ ಒಂದು ಸಿಲ್ವರ್ ಐಟಮ್. ಇದಿಷ್ಟು ನಾನು ಮೇನ್ ಆಗಿ ಲಕ್ಷ್ಮಿಗೆ ಅಂತ ಶಾಪಿಂಗ್ ಮಾಡಿದ್ದು. ಅದ್ರ ಜೊತೆಗೆ ಜಯನಗರ್ ಅಲ್ಲಿ ಒಂದಷ್ಟು ಅದು ಇದು ತಗೊಂಡ್ಬಂದೆ ಅನ್ನಲ್ಲ, ಅದನ್ನು ಕೂಡ ತೋರಿಸ್ತೀನಿ. ಈ ಸ್ಯಾರಿ ಅಂತೂ ತುಂಬಾ ಸಾಫ್ಟ್ ಮತ್ತು ಸಿಲ್ಕಿ ಥರ ಬಂದಿದೆ. ಅದ್ರ ಜೊತೆಗೆ ನನಗೆ ಈ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲೆಮನ್ ಎಲ್ಲೋ ಅದ್ರ ಜೊತೆಗೆ ಪರ್ಪಲ್, ಡಾರ್ಕ್ ಪರ್ಪಲ್ ಕಾಂಬಿನೇಷನ್ ಅಂತೂ. ಸೆರಗು ನೀವು ನೋಡ್ತಿದ್ರೆ ಯೆಲ್ಲೋ ಕಲರ್ ಇದೆ. ಅದ್ರ ಜೊತೆಗೆ ಬ್ಲೌಸ್ ಪೀಸು ರನ್ನಿಂಗ್ ಬ್ಲೌಸ್ ಪೀಸೇ ಬಂದಿದೆ, ಅದು ಕೂಡ ಯೆಲ್ಲೋ ಇದೆ. ಈ ಥರ ಡಿಫ್ರೆಂಟ್ ಕಾಂಬಿನೇಷನಲ್ಲಿ ತುಂಬ ಒಳ್ಳೊಳ್ಳೆ ಸೀರೆಸ್ ಅಂತೂ ತುಂಬ ಚೆನ್ನಾಗಿತ್ತು. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಇದೆಲ್ಲ ಅರೌಂಡ್ ಅಂದರೆ 2000 ಎಬೋ ಇದೆ. ನಿಮ್ಗೆ ಯಾವ ಪ್ರೈಸಲ್ಲಿ ಬೇಕು ಎಲ್ಲ ರೇಂಜಲ್ಲೂ ನೀವು ನೋಡ್ಬೋದು. ನಾನು ಹೇಗೆ ತಗೊಬಂದಿದ್ದೀನೋ ಹಂಗೆ ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೀನಿ. ಈ ಬ್ಯಾಗ್ ಅವರೇ ಕೊಟ್ಬಿಟ್ರು, ಯಾಕಂದ್ರೆ ಅಷ್ಟಿತ್ತು ನನ್ನ ಲಗೇಜು, ಹಂಗಾಗಿ. ಸೊ ಫಸ್ಟ್ ಬಂದು ಇದೇನಿಲ್ಲ, ಇದು ಬತ್ತಿ ಮತ್ತೆ ಗೆಜ್ಜೋಸ್ತ್ರ ಅದು ತಗೊಂಡಿದ್ದು. ಸೊ ಹಂಗೆ ಇಟ್ಟೆ, ಯಾಕಂದ್ರೆ ಹಬ್ಬದ ದಿನ ನೀಟಾಗಿ ಓಪನ್ ಮಾಡೋಣ ಅಂತ ಹೇಳಿ. ನೆಕ್ಸ್ಟ್ ಬಂದು ತಗೊಂಡಿರುವಂತಹದ್ದು, ನನ್ನ ವಿಡಿಯೋಲ್ಲೇ ಹೇಳ್ದೆ ನಂಗೆ ತುಂಬಾ ಇಷ್ಟ ಆಯ್ತು ಇದು ಅಂತ. ಸೊ ಬ್ಯಾಂಗಲ್ಸ್ದು ಈ ತರ ತಗೊಂಡಿದ್ದೀನಿ. ಇದ್ರೊಳಗೇನೆ ಅರಿಶಿನ ಕುಂಕುಮ ಹಾಕಿದ್ದಾರೆ, ಮತ್ತೆ ಅಡಿಕೆ ಕೂಡ ಇಟ್ಟಿದ್ದಾರೆ ಒಂದು. ಅದ್ರ ಜೊತೆಗೆ ತುಂಬಾ ಚೆನ್ನಾಗಿ ಇದನ್ನ ಬ್ಯಾಂಗಲ್ಸ್ ಒಂದ್ 4 ಬಳೆ ಏನೋ ಹಾಕಿದ್ದಾರೆ. 4 ಬಳೆ ಹಾಕಿದ್ದಾರೆ. ಜೊತೆಗೆ ಅರಿಶಿನ ಕುಂಕುಮ ಅಡಿಕೆ ಇದಿಷ್ಟಿದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಕುಂಕುಮ ಕೊಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ನನ್ ಇದನ್ನೆಲ್ಲ ಮನೇಲೆ ಮಾಡೋದಕ್ಕೆ ಇಷ್ಟ ನನಗೆ, ಬಟ್ ನಂಗೆ ಟೈಮ್ ಇಲ್ದೇ ಇರೋ ಕಾರಣ ತಗೊಂಡೇ ಬಂದ್ಬಿಟ್ಟೆ. ಹಾರ್ಡ್ಲಿ ನಾವು ಮನೇಲಿ ಮಾಡ್ತೀವಿ ಅಂದ್ರು ಇದೆಲ್ಲ ತಗೊಬಂದು ನಾವು ಮನೇಲಿ ಮಾಡ್ತೀವಿ ಅಂದ್ರೂ ಆಲ್ಮೋಸ್ಟ್ ವೇರಿಯೇಷನ್ ನಮ್ಗೆ ರುಪೀಸ್ ಅಲ್ಲಿ ವೇರಿಯೇಷನ್ ಬರ್ಬೋದು. ನಾನ್ ಸ್ವಲ್ಪ ಇದ್ರಲ್ಲಲ್ವಾ ಮಾಡೋದು, ಸೊ ತಗೋಬಿಡೋಣ ಅಂತ ಹೇಳಿ ತಗೊಂಡೆ. ಅದ್ರ ಜೊತೆಗೆ ನೆಕ್ಸ್ಟ್ ನಾನ್ ತಗೊಂಡಿರುವಂತಹದ್ದು ಗಿಫ್ಟಿಗೆ ಅಂತ ಹೇಳಿ ಪ್ಲೇಟ್ಸ್, ಈ ತರ ಪ್ಲೇಟ್ಸ್ ತಗೊಂಡೆ. ಸೊ ಕುಂಕುಮಕ್ಕೆ ಕೊಡೋದಕ್ಕೆ ಅಂತ ಹೇಳಿ ಈ ಸಲ ಈ ತರ ಪ್ಲೇಟ್ಸ್ ತಗೊಂಡಿದ್ದೀನಿ. ಲಾಸ್ಟ್ ಟೈಮ್ ಪರ್ಸ್ ತಗೊಂಡಿದ್ದೆ, ಈ ಸಲ ಈ ತರ ಪ್ಲೇಟ್ಸ್ ತಗೊಂಡಿದ್ದೀನಿ. ಎಲ್ಲರಿಗೂ ಕುಂಕುಮ ಇದ್ರಲ್ಲೇ ಕೊಡೋಣ ಅಂತ ಹೇಳಿ, ಲೈಕ್ ರಿಟರ್ನ್ ಗಿಫ್ಟ್. ಅಟ್ಲೀಸ್ಟ್ ಇದು ಯೂಸ್ ಮಾಡ್ತಾರೆ ಅವ್ರು ಏನಕ್ಕಾದ್ರು ಅಂತ ಹೇಳಿ ತಗೊಂಡಿದ್ದೀನಿ. ಇದು ಯೂಸ್ ಆಗತ್ತೆ, ಈ ತರ ಯೂಸ್ ಆಗೋದೇನಾದ್ರು ಕೊಡೋಣ ಅಂತ ಹೇಳಿ ಅದು ಪ್ಲೇಟ್ಸ್ ತಗೊಂಡಿದ್ದು.
ಆ ಪ್ಲೇಟ್ಸ್ ಇದಾಯ್ತು. ಅದಾದ್ಮೇಲೆ ನೆಕ್ಸ್ಟ್ ಬಂದು ಸೇಮ್ ಅಗೈನ್ ಪರ್ಸ್ ಗಳೇ ತಗೊಂಡೆ. ಇದು ಯಾಕೆಂದ್ರೆ ಇದು ಕುಂಕುಮಕ್ಕೆ ಇವಾಗ ಕೊಡಕ್ಕೆ ಅಂತ ಏನ್ ತಗೊಂಡಿಲ್ಲ. ನಮ್ಮನೆಗೆ ಯಾರಾದ್ರೂ ಬರ್ತಾರಲ್ಲ ಗೆಸ್ಟ್, ಅವರಿಗೆ ಕುಂಕುಮ ಕೊಟ್ಟಾಗ ನಂಗೆ ಬ್ಲೌಸ್ ಪೀಸ್ ಬರೀ ಹಂಗೆ ಕೊಟ್ಟಂಗ ಅನ್ಸ್ತಿರತ್ತೆ. ಸೊ ಏನಾದ್ರೂ ಕೊಡೋಣ ಅಂತ ಹೇಳಿ ಈ ತರ ಕಲರ್ದು ಒಂದಷ್ಟು ಒಳ್ಳೊಳ್ಳೆ ಕಲರ್ಸ್ ತಗೊಂಡೆ. ಪಿಂಕ್, ಆರೆಂಜ್, ಈ ತರ ಕಲರ್ಸ್ ಇದೆ. ಇದೊಂದಷ್ಟು ತಗೊಂಡಿದ್ದೀನಿ. ಇದು ನಮ್ಮ ಮನೆಗ್ ಬಂದವರಿಗೆ ಕುಂಕುಮ ಕೊಡಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳಿ ತಗೊಂಡೆ. ಲಾಸ್ಟ್ ಟೈಮ್ ಡೆಕೋರೇಷನ್ದು ಅಂದ್ಬಿಟ್ಟು ತುಂಬಾ ಅದು ಇದು ತಗೊಂಡಿದ್ದೆ. ಬಟ್ ಈ ಸಲ ನಾನು ಯಾವ್ದು ಡೆಕೋರೇಷನ್ ಐಟಮ್ಸ್ ಅಂತ ಯಾವ್ದು ತಗೊಂಡಿಲ್ಲ. ಯಾಕಂದ್ರೆ ಲಾಸ್ಟ್ ಇಯರ್ ಇರೋದೇ ಇದೆ. ಸೊ ಅದ್ರಲ್ಲೇ ಮಾಡೋಣ ಅಂತ ಹೇಳಿ. ಆಮೇಲೆ ದೀಪಾವಳಿಗೆ ಒಂದಷ್ಟು ತಗೊಂಡಿದ್ದೆ. ಸೊ ಅದು ಎಲ್ಲ ಇತ್ತು. ಸೊ ಅದ್ರಲ್ಲೇ ಮಾಡೋಣ ಅಂತ ಹೇಳಿ. ಪ್ರತಿ ವರ್ಷ ಹೊಸದಾಗಿ ಬರ್ತಾ ಇರತ್ತೆ. ಪ್ರತಿ ವರ್ಷ ಹಳೇದ್ ಹಂಗೆ ಇರ್ತೀವೇನೋ, ಅದ್ರ ಬದಲು ಹಳೇದ್ನ ಯೂಸ್ ಮಾಡೋಣ, ಇನ್ನೊಂದ್ ತರ ಲೈಕ್ ಬೇರೆ ತರ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ, ಡಿಫ್ರೆಂಟ್ ಫಾರ್ಮ್ ಅಲ್ಲಿ ಮಾಡೋಣ ಅಂತ ಹೇಳಿ ಯಾವ್ದೇ ಡೆಕೋರೇಟಿವ್ ಐಟಮ್ಸ್ ತಗೊಂಡಿಲ್ಲ. ಮೇನ್ ಇನ್ನೊಂದು ತುಂಬಾನೇ ನನ್ನ ಬೇಕೇ ಬೇಕು ಅಂತ ಹೋಗಿ ತಗೊಂಡಿರೋದು ಒಂದ್ ಐಟಮ್ ಇದೆ ಜಯನಗರಲ್ಲಿ. ಅದು ತೋರಿಸ್ತೀನಿ. ಅದು ಸ್ಟ್ಯಾಂಡ್. ಅದು ಎತ್ಕೊಂಡ್ ಬರ್ಬೇಕು ಅಲ್ಲಿಂದ. ಎಸ್, ಇದೇ ನಾನು ಜಯನಗರದಲ್ಲಿ ನಂಗೆ ಬೇಕೇ ಬೇಕು ಅಂತ ತಗೊಂಡಿದ್ದು. ಯಾಕೆಂದ್ರೆ ನಂಗೆ ಲಕ್ಷ್ಮಿ ಕೂರ್ಸೋದಕ್ಕೆ ಇದು ಅಂದ್ರೆ ನಾನ್ ಅಂತ ದೊಡ್ಡ ಟೇಬಲ್ ಏನು ಇಟ್ಕೊಂಡಿಲ್ಲ. ನಾನೊಂದು ಪುಟ್ಟ ಟೇಬಲ್ ಅಲ್ಲಿ ಯಾವಾಗ್ಲೂ ಕೂರ್ಸೋದು. ಸೊ ಇದನ್ನ ಇಟ್ಬಿಟ್ಟು ಕೂರ್ಸಿದ್ರೆ ಇನ್ನೊಂದ್ ಸ್ವಲ್ಪ ಹೈಟ್ ಆಗಿ ಇನ್ನೊಂದ್ ಚೂರು ಇವನ್ ನನಗೂ ಈಸಿ ಆಗುತ್ತೆ. ಸ್ಯಾರಿ ಡ್ರೇಪಿಂಗ್ ಮಾಡಕ್ ಆಗಿರ್ಬೋದು, ಕೈ ಕಾಲು ಹಾಕೋದಕ್ಕಾಗಿರ್ಬೋದು. ಇದನ್ನು ಅಷ್ಟೇ ನಾನು ಒಂದು ಯಾವ್ದೋ ಒಂದು ಯೂಟ್ಯೂಬರ್ ಅಲ್ಲಿ ನೋಡಿದ್ದೆ. ಅವರು ಆನ್ಲೈನ್ ಅಲ್ಲಿ ಇದನ್ನ ಲೈಕ್ ಆರ್ಡರ್ ಮಾಡ್ಬೋದು ಅಂತೆಲ್ಲ ಹೇಳಿದ್ರು. ನಾನು ಅವ್ರಿಗೆ ಮೆಸೇಜ್ ಹಾಕಿದೆ. ಬಟ್ ಅವ್ರು ಔಟ್ ಆಫ್ ಸ್ಟಾಕ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ನನ್ ಜಯನಗರಲ್ಲಿ ಸೇಮ್ ಇದೆ ಅದೇ ಟೈಪ್. ಸ್ವಲ್ಪ ಅವ್ರು ಇನ್ನೊಂಚೂರು ಮಾಡಿಫೈ ಮಾಡಿ ಇನ್ನೊಂಚೂರು ಚೆನ್ನಾಗಿ ಮಾಡ್ಸಿದ್ರು ಅದನ್ನ. ಓಕೆ, ಇದ್ರಲ್ಲೇ ತಗೊಂಡೆ. ಇದು ಅರೌಂಡ್ 1000 ರೂಪೀಸ್ ಬಿತ್ತು ನನಗೆ. ಇನ್ನ ಕಮ್ಮಿಗ್ ಬಾರ್ಗಿನ್ ಮಾಡೋರು ಮಾಡ್ಬೋದಿತ್ತೇನೋ. ಆಮೇಲೆ ನನ್ನ ಹಬ್ಬ ಹತ್ತತ್ರ ಬಂದ್ಬಿಟ್ಟಿದಲ್ಲ, ಇನ್ನು ಮುಂದೆ ಬಾರ್ಗಿನ್ ಜಾಸ್ತಿ ಮಾಡೋದಕ್ಕೂ ಆಗಲ್ಲ, ಅವ್ರು ಕೊಡೋದು ಇಲ್ಲ ನಾವೆಷ್ಟೇ ಬಾರ್ಗಿನ್ ಮಾಡಿದ್ರು. ಸೊ ಹಾಗಾಗಿ ಇದು 1000 ಆಯ್ತು. ಇದು ನಂಗೆ ಬೇಕಂತ ಹೇಳಿ ತಗೊಂಡ್ಬಂದಿರೋದು. ತುಂಬಾ ಗಟ್ಟಿಯಾಗಿ ಚೆನ್ನಾಗಿದೆ. ಅದನ್ನ ನಾವು ಮೇನ್ ಆಗಿ ತಗೋಬೇಕಾಗಿದ್ದು ಅದೇನೆ. ಲೈಕ್ ಸ್ಟಿಫ್ ಆಗಿದ್ಯಾ, ಗಟ್ಟಿ ಇದ್ಯಾ, ಕೂರುತ್ತಾ, ಲಕ್ಷ್ಮಿ ವೇಟ್ ತಡಿಯುತ್ತಾ ದೇವ್ರದು, ಲೈಕ್ ಲಡಬಡ ಅನ್ನೋ ತರ ಎಲ್ಲ ಇರ್ಬಾರ್ದಲ್ವಾ. ಸೊ ಹಾಗಾಗಿ ಇದು ಇನ್ನೊಂದು ನಾನು ತಿಳ್ಸ್ಕೊಟ್ಬಿಡ್ತೀನಿ. ಇದು ಯಾವ್ದೇ ತರ ನಟ್ಟು ಬೋಲ್ಟ್ ಫಿಕ್ಸ್ ಮಾಡಿ ಬಿಚ್ಚಿಟ್ಕೊಳ್ಳೋದು ಆತರ ಏನೂ ಆಗಲ್ಲ. ಇದು ಆಲ್ರೆಡಿ ಸೆಟ್ ಆಗ್ಬಿಟ್ಟಿದೆ. ಸೊ ಹಿಂಗೆ ಇರತ್ತೆ, ಹಿಂಗೆ ಇಡ್ಬೇಕು, ಪ್ರತಿ ವರ್ಷ ಹಿಂಗೆ ಯೂಸ್ ಮಾಡ್ಬೇಕು. ಆತರ ನಾನು ತುಂಬಾ ಬೇಕು ಅಂತ ಅನ್ಕೊಂಡ್ ತಗೊಂಡಿದ್ದು ಇದನ್ನ. ಓವರ್ ಆಲ್ ನನ್ನ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಇಷ್ಟ ಆಗಿತ್ತು. ನಾನು ತಗೊಂಡಿರೋ ಐಟಮ್ ಇಷ್ಟೆಲ್ಲ ಇದೆ. ಒಂದಷ್ಟು ಕಮೆಂಟ್ಸ್ ಗಳು ಲೈಕ್ ನಾನು ರಿಪ್ಲೈ ಮಾಡಿದ್ದೀನಿ. ಕೆಲವ್ರಿಗೆ ಆ ಕಮೆಂಟ್ಸ್ ಅವ್ರು ಏನ್ ಮಾಡಿದಾರೆ ಅದು ಕೆಲವ್ರಿಗೆ ತಲೆಲೂ ಇರುತ್ತೆ. ಅವ್ರು ನಂಗೆ ಕಮೆಂಟ್ಸ್ ಹಾಕಿರಲ್ಲ. ಅವ್ರ ಮನ್ಸಲ್ಲೇ ಯೋಚನೆ ಮಾಡ್ಕೊಂಡು ಕಮೆಂಟ್ ಎಲ್ಲ ಏನ ಹಾಕೋದು ಬೇಡ ಅನ್ಕೊಂಡಿರ್ತೀರಾ ಅನ್ಕೋತೀನಿ. ಸೊ ನಿಮ್ಗೂ ಕ್ಲಿಯರ್ ಆಗಿ ಅದಕ್ಕೆ ಆನ್ಸರ್ ಸಿಗುತ್ತೆ ಅಂತ ಹೇಳಿ ಈ ವ್ಲಾಗ್ ಅಲ್ಲಿ ಅದನ್ನು ಕೂಡ ಹೇಳ್ಬಿಡ್ತೀನಿ. ಅದಕ್ಕೆ ಫಸ್ಟ್ ನಾನು ಅನ್ಕೊಂಡೆ ಬರೀ ಮಾತಾಡಿ ಹೇಳೋದಕ್ಕಿಂತ ನಾನು ಏನೇನ್ ತಗೊಂಡಿದ್ದೀನಿ ಪ್ರಾಡಕ್ಟ್ಸ್ ಅದನ್ನೆಲ್ಲ ತೋರಿಸಿ ಆಮೇಲೆ ನಿಮ್ಮ ಕ್ವಶನಿಗೆಲ್ಲ ಆನ್ಸರ್ ಮಾಡೋಣ ಅಂತ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ಲಾಗ್ನ. ನಾನ್ ಅನ್ಕೋತಿದ್ದೀನಿ ನಾನು ಇನ್ನೊಂದು 2 days ಬಿಟ್ಟೆ ಈ ವಿಡಿಯೋನ ಅಪ್ಲೋಡ್ ಮಾಡೋದು. ಸೊ ಇನ್ನ 2 days ಬಿಟ್ಕೊಂಡೆ ಇನ್ನೊಂದಷ್ಟು ಕಮೆಂಟ್ಸ್ ಬಂದ್ರೆ ಒಟ್ಟಿಗೆ ಹೇಳೋದ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ, ಇನ್ನೊಂದು 2 days ಬಿಟ್ಕೊಂಡು ಮತ್ತೆ ಆ ಕ್ವಶನ್ ಒಂದಷ್ಟು ಬಂದ್ರೆ ಅದನ್ನು ಕೂಡ ವಿಡಿಯೋ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ನನಗೆ ಫಸ್ಟ್ ಕಮೆಂಟ್ ಬಂದಿದ್ದು ಜಯನಗರ ಶಾಪಿಂಗ್ ಅಡ್ರೆಸ್ ಹೇಳಿ ಅಂತ ಬಂದಿತ್ತು. ನಾನು ಹೇಳಿದೆ ಜಯನಗರ ಶಾಪಿಂಗ್ 4th ಬ್ಲಾಕ್ ಅಲ್ಲೇ ಬಸ್ ಸ್ಟಾಪ್ ಆಪೋಸಿಟ್ ಇರುವಂತ ಕಾಂಪ್ಲೆಕ್ಸ್ ಅಲ್ಲೇ ನಾನು ಏನೆಲ್ಲ ಇದೆಲ್ಲ ತಗೊಂಡಲ್ಲ, ಸಣ್ಣ ಪುಟ್ಟ ಥಿಂಗ್ಸ್ ಅದೆಲ್ಲ ಅಲ್ಲೇ ತಗೊಂಡಿದ್ದು. ನನ್ನ ನೆಕ್ಸ್ಟ್ ಕಮೆಂಟ್ ಬಂದಿದ್ದು ಅವ್ರ ಏನ್ ಹೇಳಿದಾರೆ, ನಾವ್ ಗೋಲ್ಡ್ ಜರಿ ಅದು ಗೋಲ್ಡ್ ತರ ಅಂತ ಹೇಳಿದ್ನಲ್ಲ. ಸೊ ಅವ್ರು ಏನ್ ಅರ್ಥ ಮಾಡ್ಕೊಂಡ್ರು ಗೊತ್ತಿಲ್ಲ. ಬಟ್ ಅವ್ರ ಕ್ವಶನ್ ಏನಾಗಿತ್ತು ಅಂದ್ರೆ, ನಾವ್ ಇವಾಗ ಗೋಲ್ಡ್ ತಗೊಂಡ್ರೆ ಅದನ್ನ ನಾವ್ ಇಟ್ಬಿಟ್ಟು ದುಡ್ಡಾದ್ರೂ ತಗೋಬಹುದು, ಬಟ್ ಸ್ಯಾರಿ ತಗೊಂಡ್ರೆ ಏನ್ ಯೂಸು ಅನ್ನೋ ತರ. ಬಟ್ ಅದು ವೇಸ್ಟ್ ತರ, ನಿಮ್ ಸೆಲ್ಫ್ ಲವ್ಗೆ ತಗೊಂಡಂಗೆ ಅಂತ ಹೇಳಿದ್ರು.
ಆಬ್ವಿಯಸ್ಲಿ ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ನನ್ ಸೆಲ್ಫ್ ಲವ್ಗೆನೆ ನಾನು ತಗೊಂಡಿರೋದು. ನಾನ್ ಸ್ಯಾರಿ ಲವರ್ ಆಗಿರೋದ್ರಿಂದ ನನ್ಗೇನ್ ಇಷ್ಟ ಸೊ ಅದನ್ನ ನಾನು ತಗೊಂಡಿದೀನಿ. ಇರೋದೊಂದ್ ಲೈಫ್, ನಮ್ಗೆ ಏನ್ ಇಷ್ಟ ಅದ್ ತಗೋಬೇಕು, ಹಾಕೋಬೇಕು ಅಷ್ಟೇ ನಂದು. ಅದ್ರ ಜೊತೆಗೆ ನಾನು ಅವ್ರಿಗೆ ಕ್ಲಿಯರ್ ಆಗಿ ರಿಪ್ಲೈಯೂ ಮಾಡಿದೀನಿ. ನಾನ್ ಹೇಳಿದ್ದು ಏನಕ್ಕೆ ಮೈಸೂರು ಸಿಲ್ಕ್ ಸ್ಯಾರಿ ಎಕ್ಸ್ಪೆನ್ಸಿವ್, ಏನಕ್ಕೆ ಜನ ಅಷ್ಟೊಂದು ಸಿಂಪಲ್ ಇರುತ್ತೆ ಅದಕ್ಕೆ ಅಂತಾನೆ ಮುಗಿ ಬೀಳ್ತಾರೆ ಅನ್ನೋ ತರ ತುಂಬಾ ಕಡೆ ನಾನು ಕೇಳಿದ್ದೀನಿ. ಇವಾಗ ನನ್ನ ಪ್ರೀವಿಯಸ್ ಹಳೆ ವ್ಲಾಗಿಗೆ ಬಂದಿದ್ದದ್ದು ಕಮೆಂಟ್ಸ್. ಸೊ ಅದನ್ನ ನಾನು ಹೇಳಿದ್ದು, ಅದ್ ಏನ್ ಜರಿ ಇರುತ್ತೆ ಅದನ್ನ ಗೋಲ್ಡ್ ಅಂಡ್ ಸಿಲ್ವರ್ ಇಂದ ಮಾಡಿರ್ತಾರೆ. ಸೊ ಅದಕ್ಕೆ ಗೋಲ್ಡ್ ರೇಟು ಸಿಲ್ವರ್ ರೇಟ್ ಹೇಗೆ ಎಕ್ಸ್ಪೆನ್ಸಿವ್ ಆಗುತ್ತೋ ಸೊ ಅದೇ ತರ ಸ್ಯಾರಿದು ರೇಟು ಕೂಡ ಜಾಸ್ತಿ ಆಗುತ್ತೆ ಅಂತ. ಸೊ ಅದಕ್ಕೆ ಸೊ ಅದನ್ನೇ ನಾನು ಅವರಿಗೆ ರಿಪ್ಲೈ ಮಾಡಿದ್ದೀನಿ ಅಷ್ಟೇ. ನಾನು ಬೇರೆ ಏನು ಹೇಳಿಲ್ಲ. ನಾನು KSIC ಸ್ಯಾರಿ ಪ್ರಮೋಟ್ ಏನೋ ಮಾಡ್ತಾ ಇಲ್ಲ. ನನ್ನ ಸ್ಯಾರಿ ಲವ್, ನನ್ನ ಇಷ್ಟನ ನಾನು ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ನನ್ಗೆ ನನ್ನ ಖುಷಿ, ನನ್ನ ಇಷ್ಟನ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟ. ಸೊ ಹಾಗಾಗಿ ಅದು ನನ್ನ ರಿಪ್ಲೈ. ನಂಗೆ ಖುಷಿ ಆಯ್ತು, ಅಟ್ಲೀಸ್ಟ್ ಅವ್ರ ತಲೆ ನನ್ನ ಕಂಪ್ಲೀಟ್ ವಿಡಿಯೋ ನಾನು ಏನ್ ಹೇಳಿದೀನಿ ಅನ್ನೋದು ಕೇಳಿಸ್ಕೊಂಡಿದಾರಲ್ಲ, ಅದ್ ನಂಗೆ ತುಂಬಾನೇ ಖುಷಿ ಆಯ್ತು. ಗುಡ್ ಕ್ವಶನ್. ಜೊತೆಗೆ ತುಂಬಾ ಜನ ಅನ್ಕೊಂಡು ಕಮೆಂಟ್ ಮಾಡಿರಲ್ಲ, ಅಟ್ಲೀಸ್ಟ್ ಅವ್ರು ಕಮೆಂಟ್ ಮಾಡಿದ್ದಾರೆ. ಸೊ ಅದು ಮತ್ತೆ ಎಲ್ಲೆಲ್ಲಿ ಬ್ಯಾಂಗ್ಳೂರಲ್ಲಿ KSIC ಔಟ್ಲೆಟ್ ಇದೆ ಅಂತ ಕ್ವಶನ್ ಬಂದಿದೆ. ಅದಕ್ಕೂ ಆಲ್ರೆಡಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದನ್ನ. ನೆಕ್ಸ್ಟ್ ಇನ್ನೊಂದು ನಾನೊಂದು ಸ್ಯಾರಿ ತೋರಿಸ್ಬಿಟ್ಟು ಅದು 75K ಅಂದ್ರೆ 75,000 ಅಂತ ಹೇಳ್ದೆ. ಸೊ ಆ ರೇಟಿಂದು ಗೋಲ್ಡ್ ತಗೊಂಡ್ರೆ ಫ್ಯೂಚರ್ ಅಲ್ಲಿ ರೇಟ್ ಇರುತ್ತೆ, ಬಟ್ ಸ್ಯಾರಿ ತಗೊಂಡ್ರೆ 10 years ಆದ್ಮೇಲೆ ಬೆಲೆ ಇರಲ್ಲ ಅದಕ್ಕೆ ಅನ್ನೋ ತರ ಒಂದು ಕಮೆಂಟ್ ಬಂದಿತ್ತು. ಅದು ತುಂಬಾ ಒಳ್ಳೆ ಕ್ವಶನ್. ತುಂಬಾ ಜನಕ್ಕೆ ಅದು ಕೂಡ ಇರುತ್ತೆ. ಸೊ ಅದಕ್ಕೂ ಕೂಡ ನಾನು ಏನು ರಿಪ್ಲೈ ಮಾಡಿದ್ದೀನಿ. ಆ ಕ್ವಶನ್ ನಾನು ಅಗ್ರಿ ಮಾಡ್ತೀನಿ. ಬಟ್ ಇನ್ನೊಂದು, ನೀವು ಸುಮಾರು ಇತ್ತೀಚೆಗೆ ಬರೋ ರೀಲ್ಸ್ ಗಳಲ್ಲಿ ನೋಡ್ತಿರ್ಬೋದು, ಸ್ಯಾರಿಗೂ ಕೂಡ ಪ್ರೈಸ್ ಕೊಡ್ತಾರೆ. ಏನು ಸೇಲ್ ಮಾಡ್ತೀವಿ ಅಂದ್ರೆ ರೀಸೇಲ್ ಪ್ರೈಸಸ್ ಇರುತ್ತೆ ನಮ್ದು ಸ್ಯಾರಿಗೂ ಕೂಡ ಅಂತ. ನೀವ್ ಅನ್ಕೊಂಡಿದ್ದೀರಾ ಬರೀ ರೇಷ್ಮೆ ಸ್ಯಾರಿಗೆ ಅಂತ. ಬರೀ ರೇಷ್ಮೆ ಸ್ಯಾರಿಗೂ ಅಲ್ಲ, ಮೈಸೂರು ಸಿಲ್ಕ್ ಸ್ಯಾರಿಗೂ ಅದೇ ತರ ವ್ಯಾಲ್ಯೂ ಇರುತ್ತೆ. ಇದೊಂಥರ ನನ್ಗೆ ಏನು ಗೊತ್ತಾ, ನಂಗೆ ಸ್ಯಾರಿ ಮಾರೋದು ಅದೆಲ್ಲ ನಂಗೆ ಇಷ್ಟನೇ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಖುಷಿಗೆ ನಮ್ ರಿಕ್ವೈರ್ಮೆಂಟ್ ಇದ್ರೆ, ನಮ್ದು ಅರ್ನಿಂಗ್ ಅಷ್ಟಿದ್ರೆ ಅದಕ್ಕಷ್ಟೇ ನೀವ್ ಇನ್ವೆಸ್ಟ್ ಮಾಡಿ. ನಾನು ಯಾರು ಅಗೈನ್ ನನ್ನ ಸ್ಟೋರೇಜ್ ಇಶ್ಯೂ ಇಂದ ಸ್ವಲ್ಪ ಕಟ್ ಆಯ್ತು. ಅದೇ ನಾನು ಹೇಳ್ತಿದ್ದೆ, ನಮ್ದು ಏನ್ ಅರ್ನಿಂಗ್ಸ್ ಇರುತ್ತೆ ಅದ್ ಬೇಸ್ಡ್ ಆನ್ ಆ ಬಜೆಟ್ ಅಲ್ಲಿ ತಗೋಬಹುದು ಇಷ್ಟ ಇರೋರು. ಇಲ್ಲ ಅಂದ್ರೆ ಏನಿಲ್ಲ, ಈಗೆಲ್ಲ ಕ್ರೇಪ್ ಸಿಲ್ಕ್ ಸ್ಯಾರಿ ಬಂದಿದೆ, ಅದು 5,000 2,000 ಎಲ್ಲ ರೇಂಜ್ ಅಲ್ಲೂ ಸಿಗುತ್ತೆ. ಕ್ರೇಪ್ ಸಿಲ್ಕ್ ಸ್ಯಾರಿನೇ ತಗೋಬಹುದು. ಮೈಸೂರು ಸಿಲ್ಕ್ ಸ್ಯಾರಿನೇ ತಗೋಬೇಕು ಅಯ್ಯೋ ಅಂತೆಲ್ಲ ಕಷ್ಟ ಪಡ್ಕೊಂಡೆಲ್ಲ ತಗೊಳ್ಳೋ ಇದೇ ಇಲ್ಲ. ಇವನ್ ನಾನ್ ಯಾವ್ದೇ ತರ ಯಾರಿಗೂ ಪ್ರೆಷರ್ ಹಾಕಿ, ಇವಾಗ ಹಸ್ಬೆಂಡಿಗೋ ಅಥವಾ ನನ್ನ ಅಪ್ಪಂಗೋ ಯಾರಿಗೂ ಪ್ರೆಷರ್ ಹಾಕಿ ಎಲ್ಲ ನಾನು ತಗೋತಿಲ್ಲ. ನಾನೇನ್ ಅರ್ನ್ ಮಾಡ್ತಿದ್ದೀನಿ, ಅರ್ನಿಂಗ್ ಮಾಡೋದ್ರಲ್ಲಿ ಸ್ವಲ್ಪ ಅಮೌಂಟ್ ಇದಕ್ಕೆ ಅಂತಾನೆ ಎತ್ತಿಟ್ಟಿ ವರ್ಷಕ್ಕೆ ಒಂದೋ ಎರಡೋ ಸೀರೆ ತಗೋತೀನಿ ನನ್ನ ಖುಷಿಗೆ. ಅದು ಏನ್ ದೊಡ್ಡದು ಅಂತ ಏನಿಲ್ಲ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಕಮೆಂಟ್, ವೆಡ್ನಸ್ಡೇ ಮಾತ್ರ VIPsಗೆ ಸ್ಟಾಕ್ ಬರುತ್ತಾ ಅಂತ. ಇಲ್ಲ, ಆ ತರ ಎಲ್ಲ ಏನು ಇಲ್ಲ. ನಾರ್ಮಲ್ ಕೆಲವೊಮ್ಮೆ ವೆಡ್ನಸ್ಡೇಸ್ ಸ್ಟಾಕ್ ಬರುತ್ತೆ, ಬಟ್ ಇವಾಗ ಫೆಸ್ಟಿವಲ್ ಇರೋದ್ರಿಂದ ಯಾವುದೇ ತರಾನು ಏನು ಸ್ಟಾಕ್ ಗಳು ವೆಡ್ನಸ್ಡೇ ಉಳಿತಾನೆ ಇಲ್ಲ. ವೆಡ್ನಸ್ಡೇ ಓಪನ್ ಮಾಡ್ಬೇಕಾಗಿರೋ ಸ್ಟಾಕ್ನು ಕೂಡ ಅವರು ಸ್ಯಾಟರ್ಡೇನೆ ಓಪನ್ ಮಾಡ್ತಿದ್ದಾರೆ. ನನ್ನ ಒಂದು ಸ್ಮಾಲ್ ಸಜೆಷನ್ ಏನಂದ್ರೆ, ಸ್ಯಾರಿ ಇವಾಗ ಫೆಸ್ಟಿವಲ್ ಇರೋದ್ರಿಂದ ನಿಜವಾಗ್ಲೂ ತುಂಬಾನೇ ಕಲರ್ಸು ಸಿಗ್ತಲ್ಲ, ಯಾರಿಗೂ ಕಲೆಕ್ಷನ್ಸ್ ಏನು ಸಿಗ್ತಾ ಇಲ್ಲ. ನಿಮ್ಗೆ ಅರ್ಜೆಂಟ್ ಇಲ್ಲ ಅಂದವರು ಆರಾಮಾಗಿ ಫೆಸ್ಟಿವಲ್ ಎಲ್ಲ ಮುಗಿದ್ಮೇಲೆ, ಇನ್ನ ಗೌರಿ ಹಬ್ಬ ಇದೆ ಎಲ್ಲ ಮುಗಿದ್ಮೇಲೆ ಇನ್ ಬಿಟ್ವೀನ್ ಅಲ್ಲಿ ತಗೊಳ್ಳಿ. ಎಸ್ಪೆಷಲಿ ಅಕ್ಟೋಬರ್ ಆ ಟೈಮಲ್ಲಿ ತಗೊಂಡ್ರೆ ಯಾವ್ದು ಅಷ್ಟು ಫೆಸ್ಟಿವಲ್ ಇಲ್ಲ ಅಲ್ಲ, ಸೊ ನಿಮ್ಗೆ ಸಿಗ್ಬೋದು. ಕಲರ್ ಆಗಿರ್ಬೋದು, ಕಲೆಕ್ಷನ್ಸ್ ಎಲ್ಲಾನು ಸಿಗ್ಬೋದು. ಇವಾಗ ಸದ್ಯಕ್ಕೆ ತುಂಬಾನೇ ಕಷ್ಟನೇ ಇದೆ. ನಿಮ್ಗೆ ಬೇಕಾಗಿದ್ ಕಲರ್ಸ್, ಬೇಕಾಗಿರೋ ಡಿಸೈನ್, ಬೇಕಾಗಿರೋ ಬಜೆಟ್ ಅಲ್ಲೆಲ್ಲ ತಗೋತೀವಿ ಅಂತ ನೋಡಿದ್ರೆ ತುಂಬಾನೇ ಕಷ್ಟ ಇದೆ. ಇದು ನಂದು ಸಣ್ಣ ಸಜೆಷನ್ ಅಷ್ಟೇ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ನನ್ನ ಶಾಪಿಂಗ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಾನು ಇನ್ನೊಂದು KSIC ಮೈಸೂರು ಸಿಲ್ಕ್ ಸ್ಯಾರಿ ತೋರ್ಸೋದ್ ಬಾಕಿ ಇದೆ, ಅದ್ ನನ್ನ ಬರ್ಡೇ ವ್ಲಾಗ್ ಅಲ್ಲಿ ನೀವು ನೋಡ್ತೀರಾ. ಇದೇ ತರ ನನ್ಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಪ್ರತಿಯೊಂದು ವಿಡಿಯೋಸಿಗೂ. ಥ್ಯಾಂಕ್ ಯು ಸೋ ಮಚ್.